ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಭಾವನೆಗಳು ಏನಿರಬಹುದು ಅನ್ನೋದನ್ನ ಕೇಳೋಣ. ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಕೆಲವರು ಮನಸ್ಸಲ್ಲಿ ಹಾಗೇ ಉಳಿದ್ಬಿಡ್ತಾರೆ. ಅವರನ್ನ ಮರಿಬೇಕು ಅಂತ ಎಷ್ಟು ಅಂದ್ಕೊಂಡ್ರೂ ಆಗೋಲ್ಲ. ಹಾಗೆ ನಿಮಗೂ ಆಗಿದ್ರೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನೀವು ಅಂದ್ಕೊಂಡಿದ್ರೆ ಈ ರೀಡಿಂಗ್ ನಿಮಗಾಗಿ. ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಈಗ ಏನು ಬರುತ್ತೆ ನೋಡೋಣ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ, ಒಂದು ನಿಮಿಷ ದೇವರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಹಾಗೆ ಪಾಸಿಟಿವ್ ಫೀಲಿಂಗ್ಸಿಂದ ರೀಡಿಂಗ್ ನೋಡೋಣ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಆ ವ್ಯಕ್ತಿ ಮನಸ್ಸಲ್ಲಿ ಏನಿದೆ? ನೀವು ಆ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ? ಅವರು ಇವತ್ತೊಂದು ದಿವಸ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರಾ? ಅವ್ರ ಮನಸ್ಸಲ್ಲಿ ನೀವಿದ್ದೀರಾ? ಏನಿದೆ ಕೇಳೋಣ. ಇಲ್ಲಿ ನಿಮ್ಮಿಂದ ಹಾನೆಸ್ಟ್ ಡಿಸಿಷನ್ ಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ರಿಲೇಷನ್ಶಿಪ್ನಲ್ಲಿ ಕ್ಲಾರಿಟಿ ಹಾಗೆ ಫರ್ಮ್ ಡಿಸಿಷನ್ ಬೇಕು ಅಂತ ನಿಮ್ಮನ್ನು ಕೇಳಬೇಕು ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ. ಏನೋ ಅನುಮಾನಗಳಿದೆ ಮನಸ್ಸಲ್ಲಿ. ಕೆಲವು ಫ್ಯಾಮಿಲಿ ಇಶ್ಯೂಸಿಂದ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದೆ. ಅದು ಮೂರನೇ ವ್ಯಕ್ತಿ ಕೂಡ ಆಗಿರ್ಬೋದು. ಅದ್ರ ಬಗ್ಗೆ ಸಮಾಧಾನವಾದ ಉತ್ತರದ ನಿರೀಕ್ಷೆನಲ್ಲಿದ್ದಾರೆ. ಇನ್ಸೆಕ್ಯೂರಿಟಿ ಇದೆ, ನಿಮ್ಮನ್ನ ಕಳ್ಕೊತೀನೇನೋ ಅನ್ನೋದು ಇದೆ. ಮುಂದಿನ ಜೀವನದ ಬಗ್ಗೆ ತುಂಬ ಕನಸುಗಳಿತ್ತು, ಇಲ್ಯೂಷನ್ಸ್ ಕಾಣ್ತಾ ಇದೆ. ನೀವು ಅವ್ರಿಗೆ ಪರಿಚಯ ಆದಾಗಿಂದ ನೀವು ನಿಮ್ಮ ವ್ಯಕ್ತಿತ್ವದಿಂದ ಏನೋ ಅಟ್ರಾಕ್ಟ್ ಆಗಿದ್ರು. ಕೆಲವು ಕಾರಣದಿಂದ ದೂರ ಆಗಿದ್ದೀರಾ, ಅಥವಾ ಆನ್ ಆ್ಯಂಡ್ ಆಫ್ ಇರ್ಬೋದು. ಅಂಥ ಮಾತುಕತೆ ಕಾಣ್ತಾ ಇಲ್ಲ. ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಆದರೆ ಮೆಂಟಲಿ ಇಮೋಷನಲಿ ಕನೆಕ್ಟ್ ಆಗಿದ್ದೀರಾ ಅನ್ನಿಸ್ತಾ ಇದೆ. ಈಗೀಗ ಅವ್ರ ಮನಸ್ಸಿನ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಅನ್ನಿಸ್ತಾ ಇದೆ. ಇರಿಟೇಟಿಂಗ್ ಮೂಡ್ ಇದೆ. ಮಾತ್ಗೂ ಎಲ್ಲರ ಮೇಲೂ ಸಿಟ್ಟು ಬರೋದು, ಇರಿಟೇಟ್ ಆಗೋದು ಕಾಣ್ತಾ ಇದೆ. ಯಾಕೆ ಈ ಥರ ನಿರಾಸೆ? ನನ್ನ ಅದೃಷ್ಟನೇ ಸರಿಯಾಗಿಲ್ಲ, ಅದಕ್ಕೆ ಹೀಗೆ. ಆ ಒಂದು ನೆಗೆಟಿವ್ ಫೀಲಿಂಗ್ಸ್ ಕಾಣ್ತಾ ಇದೆ. ಶುರುನಲ್ಲೆಲ್ಲ ಚೆನ್ನಾಗಿತ್ತು, ಆ ಟೈಮ್ ಮತ್ತೆ ಬರುತ್ತಾ? ಅಥವಾ ಅದಕ್ಕಿಂತ ಮೊದಲು ನಾನು ಒಂಟಿಯಾಗಿದ್ದಾಗನೇ ಚೆನ್ನಾಗಿತ್ತು, ಯಾವ ಯೋಚನೆಗಳು ಇರಲಿಲ್ಲ, ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ. ಈ ವ್ಯಕ್ತಿ ಪ್ರಾಕ್ಟಿಕಲ್ ಹಾಗೆ ಡ್ರೀಮಿ ಪರ್ಸನ್ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಅದನ್ನು ಹೇಳೋಕ್ಕಾಗ್ತಾ ಇಲ್ಲ. ಮೊದಲು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು, ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಕಡೆಯಿಂದ ಗ್ರೀನ್ ಸಿಗ್ನಲ್ ಬೇಕು. ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ. ನಿಮ್ಮ ಬಿಹೇವಿಯರು, ನಿಮ್ಮ ಇಂಟ್ರ್ಯಾಕ್ಷನ್ ಎಲ್ಲ ಅವ್ರಿಗೆ ಪಾಸಿಟಿವ್ ಫೀಲಿಂಗ್ಸ್ ಕೊಡ್ತಾ ಇದೆ. ಆದರೆ ನಿಮ್ಮ ಪರಿಸ್ಥಿತಿ ಅದಕ್ಕೆ ಅನುಕೂಲಕರವಾಗಿಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಮುಂದುವರಿಯೋದು ಕಷ್ಟ ಅಂತಲೂ ಗೊತ್ತಿದೆ. ನಿಮ್ಮ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು, ಕಮಿಟ್ಮೆಂಟ್ ಬೇಕು, ನೀವು ಅವ್ರ ಜೊತೆ ಜೀವನ ಮಾಡಬೇಕು ಅನ್ನೋ ಭಾವನೆ ಇದೆ. ಇದು ಸಾಧ್ಯನಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದೆ. ನೀವು ಇದಕ್ಕೆ ಒಪ್ಪಿದ್ರೆ ಸರಿ, ಇಲ್ಲಾಂದರೆ ಒಳ್ಳೆ ಫ್ರೆಂಡ್ಸ್ ಆದ್ರೂ ಆಗಿರೋಣ ಅನ್ನೋ ಭಾವನೆ ಇದೆ. ಹೇಗೋ ಅಂತೂ ನಿಮ್ಮನ್ನು ಅವರಿಂದ ದೂರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಇದ್ರ ಬಗ್ಗೆ ನೇರವಾಗಿ ಮಾತಾಡಬೇಕು. ಟೈಮ್ ಪಾಸ್ ಮಾಡೋದು ಅವ್ರಿಗೂ ಇಷ್ಟ ಇಲ್ಲ. ಇಲ್ಲಿ ಇಷ್ಟು ದಿನದ ಫ್ರೆಂಡ್ಶಿಪ್ನಿಂದ ಕ್ಲೋಸ್ನೆಸ್ ಬೆಳೆದಿದೆ. ಅದನ್ನು ಕಳ್ಕೊಳ್ಳೋಕ್ಕೆ ಮನಸ್ಸು ಒಪ್ತಾ ಇಲ್ಲ. ಇದನ್ನೆಲ್ಲ ಕೇಳೋದು ಸರಿನಾ ಇಲ್ವಾ ಅನ್ನೋ ಡೌಟ್ಸೂ ಇದೆ. ಮನಸ್ಸು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೆ. ಇವೆಲ್ಲ ಯೋಚನೆಗಳಿಂದ ಅವ್ರ ಕೆರಿಯರ್ ಲೈಫಲ್ಲಿ ಹೆಚ್ಚು ಗಮನ ಕೊಡೋಕ್ಕಾಗ್ತಾ ಇಲ್ಲ. ಮನಸ್ಸು ಡಿಸ್ಟರ್ಬ್ ಆಗಿದೆ. ಹಾಗೆ ಓವರ್ ಥಿಂಕಿಂಗ್ ಕಾಣ್ತಾ ಇದೆ. ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ ಸಾಕಷ್ಟು ಯೋಚನೆ ಇದೆ. ಹಾಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಈ ಒಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ? ಮನಸ್ಸಲ್ಲಿ ಪಾಸಿಟಿವ್ ಆಗಿದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ?
ಕ್ಲಾರಿಟಿ ತಗೋಣ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ? ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಿಂಗ್ ಆಫ್ ಸಾರ್ಟ್ಸ್, ಮತ್ತೊಂದು 6 ಆಫ್ ಸಾರ್ಟ್ಸ್, ಹಾಗೆ 7 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓವರ್ ಥಿಂಕಿಂಗ್ ಇದೆ, ಯೋಚನೆಗಳಿದೆ. ನೀವು ಅವರಿಂದ ದೂರ ಆಗ್ತೀರಾ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ. 4 ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್, ಹಾಗೆ 10 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಕ್ವೀನ್ ಆಫ್ ಕಪ್ಸ್ ಇದೆ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಕಾಣ್ತಾ ಇದೆ. ತಲೆ ತುಂಬ ಯೋಚನೆಗಳಿದೆ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಇಲ್ಲಿ ನಿಮ್ಮ ಭಾವನೆಗಳು ನೋಡಿದಾಗ ನೀವೂ ಭಾವನಾತ್ಮಕವಾಗಿ ಆ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ದೀರಾ, ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಆದರೆ ಇಲ್ಲೊಂದು ಕಂಪ್ಲೀಷನ್ ಇದೆ. ಫ್ಯಾಮಿಲಿ ಇಶ್ಯೂಸ್ ಇದ್ರೂ ಗ್ರ್ಯಾಜುಯಲ್ ಆಗಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ ಹಾಗೂ ಅನ್ನಿಸ್ತಾ ಇದೆ ನನಗೆ. ಏನೋ ಕಾರಣಗಳಿಂದ ಮೀಟ್ ಆಗಿದ್ದೀರಾ ಇಬ್ರು. ಯಾವುದೋ ಹಿಂದಿನ ಜನ್ಮದ ಕಾರಣದಿಂದ ನೀವಿಬ್ರು ಭೇಟಿ ಆಗಿದ್ದೀರಾ ಅನ್ನಿಸ್ತಾ ಇದೆ. ಆದರೆ ಲೋ ಎನರ್ಜಿ ಇರೋದ್ರಿಂದ ಇಬ್ರು ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ, ಮುಂದೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಭಾವನಾತ್ಮಕವಾಗಿ ಇಬ್ರು ಕನೆಕ್ಟ್ ಆಗಿದ್ದೀರಾ ಅನ್ನಿಸ್ತಾ ಇದೆ ಇಲ್ಲಿ. ಅವರು ಇವತ್ತಿನ ದಿವಸ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ. ಫೈನಲ್ ಮೆಸೇಜ್ ಏನು ಬರಬಹುದು ಅನ್ನೋದನ್ನ ಕೇಳೋಣ. ನ್ಯೂ ಬಿಗಿನಿಂಗ್ಸ್, ಬಾಟಮ್ನಲ್ಲಿ ಏನಿದೆ? ಮೋಟಿವೇಶನ್. ನಿಮ್ಮ ಬಗ್ಗೆ ಯೋಚನೆ ಮಾಡಿ ಬೇಜಾರಾಗಿದೆ ಅವ್ರಿಗೆ, ನಿಮ್ಮಿಂದ ಮೋಟಿವೇಟ್ ಆಗಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೊಂದು ನ್ಯೂ ಬಿಗಿನಿಂಗ್ಸ್ ಕಾಣ್ತಾ ಇದೆ. ನಿಮ್ಮ ಜೀವನ ಮತ್ತೆ ಶುರು ಆಗುತ್ತೆ, ಅಲ್ಲೊಂದು ಹೊಸತನ ಇದೆ. ಇಲ್ಲಿ ಫೇರೀಸ್ ಏನು ಹೇಳ್ತಾ ಇದ್ದಾರೆ ಅಂದಾಗ ಮತ್ತೆ ನಿಮ್ಮ ಜೀವನ ಹೊಸದಾಗಿ ಪ್ರಾರಂಭ ಆಗುತ್ತೆ, ಅಲ್ಲೊಂದು ಹೊಸತನ ಇದೆ, ಸಂತೋಷ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.